ಹೃದಯದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದು ವಿಶ್ವ ಹೃದಯ ದಿನ. ಹಾಗಾಗಿ ಹೃದಯದ ಕಾಳಜಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾರಾಯಣ ಹೆಲ್ತ್ ಸಿಟಿಯ ಇಬ್ಬರು ವೈದ್ಯರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ VS ಪ್ರಕಾಶ್ ಅವರು ಹಾಗೆ ಡಾಕ್ಟರ್ ವಿಜಯ್ ಸಿಂಗ್ ಅವರು ಅದರ ಬಗ್ಗೆ ಮಾತನಾಡ್ತಾ ಇದ್ರು. ಹೇಗೆ ನಾವು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಎಷ್ಟು ಬೇಗ ನಾವು ಆಕ್ಟ್ ಮಾಡ್ತೀವೋ ಅಷ್ಟು ಬೇಗ ಒಂದು ಜೀವವನ್ನು ಬದುಕಿಸಬಹುದು ಅಂತ ಹೇಳಿ. ಡಾಕ್ಟರ್, ನೀವು ಆಗ್ಲೇ ಫಸ್ಟ್ ಏಡ್ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದೀವಿ. ಆದರೆ ಬಹಳಷ್ಟು ಜನರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಈ ತಪ್ಪು ಕಲ್ಪನೆಗಳೇ ಒಂದು ಜೀವ ಹೋಗೋದಕ್ಕೆ ಕೂಡ ಕಾರಣವಾಗುತ್ತೆ ಎಷ್ಟೋ ಸಂದರ್ಭದಲ್ಲಿ. ಅದರಲ್ಲೂ ಬಹುಮುಖ್ಯವಾಗಿ ಹೃದಯಾಘಾತ ಆದಾಗ ನೀರು ಕುಡಿಸುವಂಥದ್ದು ಮಾಡ್ತಾರೆ. ಅದನ್ನು ಮಾಡಬೇಕೋ ಮಾಡಬಾರ್ದು ಅಂತನ್ನುವಂತಹ ಗೊಂದಲ ಇದೆ, ಏನಂತೀರಿ? ಡೆಫಿನೆಟ್ಲಿ ನೀರು ಕುಡಿಸಬಾರ್ದು. ಯಾಕೆಂದರೆ ಅವರು ಸುಮಾರು ಮಟ್ಟಿಗೆ ಅಂಥ ಎಚ್ಚರಿಕೆ ಇರಲ್ಲ. ಸೊ ನೀರು ಕುಡ್ಸೋಕೆ ಹೋಗಿ ಶ್ವಾಸಕೋಶಕ್ಕೆ ಹೋಗ್ಬಿಟ್ರೆ ದೇ ವಿಲ್ ಚೋಕ್ ಟು ಡೆತ್. ಸೊ ಆ ತಪ್ಪು ಕೆಲಸ ಮಾಡಲೇಬಾರ್ದು. ಅಕಸ್ಮಾತ್ ಪೇಷಂಟ್ ಇಸ್ ಕಾನ್ಷಿಯಸ್, ಆ ಅಕಸ್ಮಾತ್ ಆಸ್ಪ್ರಿನ್ ಟ್ಯಾಬ್ಲೆಟ್ ಏನಾದ್ರು ಇದ್ರೆ ಎಕಾಸ್ಪ್ರಿನ್ ಒಂದು ತಕ್ಷಣ ಅದು ನುಂಗಿಸ್ಬಹುದು ಹೊರತು ಫ್ಯೂ ಸಿಪ್ಸ್ ಆಫ್ ವಾಟರ್ ನೀರು ಕುಡಿಸಿ ಅದನ್ನ ಗಂಟಲು ನುಂಗ್ಬಿಟ್ಟು ಚೋಕ್ ಆಗಿ ಯು ಮೇ ಕಿಲ್ ದ ಪೇಷಂಟ್ ರಾದರ್ ದೆನ್ ರಿವೈವ್. ಸೊ ಆ ತಪ್ಪು ಕೆಲಸ ಮಾಡಲೇಬಾರ್ದು. ಸಹಾಯ ಮಾಡಲಿಕ್ಕೆ ಹೋಗಿ ಅದು ಒಂದು ಜೀವನ ತೆಗೆದುಕೊಳ್ಳುವಂತಹ ಕ್ಷಣಗಳು ಅಂತ ಹೇಳಿ. ಓಕೆ ಡಾಕ್ಟರ್, ನೀವು ಆಗ್ಲೇ ಹಾರ್ಟ್ ನೆಟ್ವರ್ಕ್ಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಸೊ ಅದರದ್ದು ಬೆನಿಫಿಟ್ಸ್ಗಳೇನು, ಹೇಗೆ ಜನಸಾಮಾನ್ಯರಿಗೆ ಅದು ಪ್ರಮುಖವಾಗಿ ಸಹಾಯ ಮಾಡುತ್ತೆ ಅಂತ? ಇವಾಗ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸಮಯದಲ್ಲಿ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗುವಂಥ ಒಂದು ಬೆನಿಫಿಟ್ಟು. ಇವಾಗ ತುಮಕೂರಿಂದ ಆಗಲಿ ಅಥವಾ ರಾಯಚೂರಿಂದ ಆಗಲಿ ಅವರು ಬಂದು ಅವ್ರಿಗೆ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ಅದು ಜೀವ ಕಳೆದೋಗೋಷ್ಟು ಇಟ್ಸ್ ಎ ಲಾಸ್ ಟು ದ ಫ್ಯಾಮಿಲಿ. ಹಾಗಾಗಿ ಈ ಅವೈಲಬಿಲಿಟಿ ಆಫ್ ಕಾರ್ಡಿಯಾಕ್ ಫೆಸಿಲಿಟಿ ಅಂದರೆ ಹಾರ್ಟ್ ಫೆಸಿಲಿಟಿ ಆ ಜಿಲ್ಲೆನಲ್ಲಿ ಇದ್ದರೆ ಒಂದು ಲೈಫ್ ಸೇವ್ ಮಾಡ್ಬೋದು, ಇನ್ನೊಂದು ಇರಿವರ್ಸಿಬಲ್ ಡ್ಯಾಮೇಜ್ನ ಅವಾಯ್ಡ್ ಮಾಡ್ಬೋದು ಹಾರ್ಟ್ ಮಸಲ್ಗೆ. ಜೊತೆಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಹೃದಯಾಘಾತ, ಎಲ್ಲದಕ್ಕೂ ಮುಖ್ಯ ಕಾರಣವೇ ಜೀವನ ಶೈಲಿ, ಲೈಫ್ ಸ್ಟೈಲ್. ನಾವೀಗ ಲೈಫ್ ಎಲ್ಲ ಮಾಡರ್ನೈಸ್ ಆದಮೇಲೆ ಲೈಫ್ ಸ್ಟೈಲ್ ಕೂಡ ಬಹಳಷ್ಟು ಕೊಡುಗೆ ಕೊಡ್ತಾ ಇದೆ ನಮ್ಮ ಅನಾರೋಗ್ಯಕ್ಕೆ. ಸೊ ಜೀವನ ಶೈಲಿ ಹೇಗಿರಬೇಕು ಅಂತ ನಾವು ಹೃದಯವನ್ನು ಕಾಪಾಡ್ಕೋಬೇಕಂದ್ರೆ? ಆ್ಯಕ್ಚುಲಿ ಇದನ್ನು ಸ್ವಲ್ಪ ರೀಸ್ಟ್ರಕ್ಚರ್ ಮಾಡೋದು ಕಷ್ಟನೇ. ಬಿಕಾಸ್ ಇವಾಗ ನೋಡಿ, ಡೆವಲಪಿಂಗ್ ಕಂಟ್ರಿ ಸಿಟಿ ಲೈಫ್, demands of the life. Demanding life also. Demanding life. You have to live up to it. Everybody has to perform. Stress is there. Traffic nodi, huchuchu traffic ko. Ella ide. Correct, that is there. But at the same time, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇದ್ದರೆ, ಎಕ್ಸಾಂಪಲ್ ಸೆಡೆಂಟ್ರಿ ಲೈಫ್ ಅಂತೀವಿ, ವೇರ್ ಯು ಡೋಂಟ್ ಎಕ್ಸಸೈಸ್ ಅಟ್ ಆಲ್. ಹಳೆ ಕಾಲದಲ್ಲಿ ಇಷ್ಟು ವೆಹಿಕಲ್ಸ್ ಇರಲಿಲ್ಲ. ವಿ ಹ್ಯಾಡ್ ಟು ವಾಕ್ ಫಾರ್ ಮೈಲ್ಸ್ ಟುಗೆದರ್ ಟು ಗೆಟ್ ಎ ಟ್ರಾನ್ಸ್ಪೋರ್ಟ್. Today everything is there at the beck and call of our idu. So every day 30-40 minutes of exercise. Second, smoking. One thing is not to smoke. Second thing, don't allow somebody else to smoke. Passive smoking antivi. Not only you smoking, somebody smoking in front of you, you get the same problems like somebody who smokes. So thereby, ಇವಾಗ ಏನು ಮಾಡಿದ್ದಾರೆ, they have made smoking corners. If you see developed countries, you cannot smoke in public. ಹೌದು, ನಮ್ಮ ದೇಶದಲ್ಲೂ ಇದೆ, ಅದಟ್ಟು ಕಾನೂನಾಗಿ ಬಿಡಿದೆ. ಕಾನೂನು ಏನು ಮಾಡ್ತಿಲ್ಲ. We as public, we should oppose. ಇವಾಗ ನಮ್ಮ ಪಕ್ಕ ನಾವು ಕೂತ್ಕೊಂಡು ಸ್ಮೋಕ್ ಮಾಡ್ತಾ ಇದ್ರೆ, we should put him down. Everybody should say no, you should not smoke. ಅಷ್ಟೇ, ಮುಗೀತು. ಹೌದು, ಬಹುಶಃ ಇದೆಲ್ಲ ವಿಚಾರಗಳು ಜನರ ಸಾಮಾನ್ಯರಿಗೆ ಗೊತ್ತಿರುತ್ತೆ. ಆದರೆ ಮತ್ತೆ ನಾವು ನೆನಪಿಸ್ತಾ ಇದ್ರೆ ಅವರು ಮತ್ತದನ್ನೇ ಮುಂದುವರಿಸ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ರೆಗ್ಯುಲರ್ ಚೆಕಪ್ಸ್. ಯು ಹ್ಯಾವ್ ಟು, ನೀವು ಡಾಕ್ಟರ್ ಹತ್ರ ಹೋಗಬೇಕು, ಹಾಸ್ಪಿಟಲ್ಗೆ ಹೋಗಬೇಕು, ಎಲ್ಲ ಚೆಕಪ್ಸು ಮಾಡಬೇಕು. BP ಇದೆಯಾ? ಎಷ್ಟೋ ಜನ ಬರ್ತಾರೆ, ನಾನು BP ಚೆಕ್ ಮಾಡಿಲ್ಲ ಅಂತಾರೆ. BP ಚೆಕ್ ಮಾಡೋದು 170, 110 ಇರ್ತದೆ. ಶುಗರ್ ಚೆಕ್ ಮಾಡಿದ್ರೆ ಶುಗರ್ ವಿಲ್ ಬಿ ಔಟ್ ಆಫ್ ರೇಂಜ್. ಹೋಗೇ ಇರಲ್ಲ ಹಾಸ್ಪಿಟಲ್ಗೆ, ಏನು ಸಿಂಪ್ಟಮ್ ಇರಲ್ಲ. ಸಿಂಪ್ಟಮ್ಸ್ ಯಾವಾಗ ಬರುತ್ತೆ? ಕುತ್ತಿಗೆಗೆ ಬಂದಾಗ ಸಿಂಪ್ಟಮ್ ಬರುತ್ತೆ. ಅಲ್ಲಿವರೆಗೂ ನಿಮ್ಗೆ ಯಾವ ಸಿಂಪ್ಟಮು ಗೊತ್ತಾಗಲ್ಲ. BP ಗೊತ್ತಾಗಲ್ಲ, ಶುಗರ್ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಬಟ್ ಬೈ ದ ಟೈಮ್ ನಿಮ್ಗೆ ಸಿಂಪ್ಟಮ್ ಬರೋಷ್ಟರಲ್ಲಿ ಇಟ್ ಮೇ ಬಿ ಟೂ ಲೇಟ್. ಸೊ ಇಟ್ಸ್ ಆಲ್ವೇಸ್ ಬೆಟರ್ ದಟ್ ಯು ಹ್ಯಾವ್ ಎ ಪೀರಿಯಾಡಿಕ್ ಚೆಕಪ್. ಒನ್ಸ್ ಇನ್ ಅ ಇಯರ್ ಯು ಗೋ ಟು ಎ ಗುಡ್ ಹಾಸ್ಪಿಟಲ್, ಗೆಟ್ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ, ಒಂದು ಡಾಕ್ಟರ್ ಮೀಟ್ ಮಾಡಿ, ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದು ಯಾವತ್ತೂ ಒಳಿತು ಅಂತ. ತುಂಬಾ ಇಂಪಾರ್ಟೆಂಟ್. ಖಂಡಿತವಾಗ್ಲೂ. ಓಕೆ ಡಾಕ್ಟರ್ ವಿಜಯ್ ಸಿಂಗ್, ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ನಮ್ಮ ಮೇನ್ ವಿಷನ್ ಏನಂದರೆ ಟು ಮೇಕ್ ಹೆಲ್ತ್ ಕೇರ್, ಸ್ಪೆಷಲೈಸ್ಡ್ ಹೆಲ್ತ್ ಕೇರ್ ಆಕ್ಸೆಸಬಲ್, ಅಂದರೆ ಜನರಿಗೆ ತಲುಪುವಂಥ ಒಂದು ಹೆಲ್ತ್ ಕೇರು, ಮತ್ತು ಅಫೋರ್ಡಬಲ್, ಅಂದರೆ ವಿಚ್ ಕಮ್ಸ್ ಅಟ್ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡೋದು. ಮತ್ತು ಟು ರೀಚ್ ಔಟ್ ಟು ದ ಪಾಪ್ಯುಲೇಷನ್, ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು ಕಾರ್ಡಿಯಾಕ್ ಫೆಸಿಲಿಟಿ. ಯಾಕಂದರೆ ಇದು ಭಾಳ ಫೇಟಲ್ ಇನ್ ನೇಚರ್. ಬೇರೆ ಯಾವುದೇ ಕಾಯಿಲೆ ಇದ್ದರೂ ಸ್ವಲ್ಪ ದಿವಸ ಇದ್ದು ಟ್ರೀಟ್ ಆಗ್ಬೋದು, ಮಾಡ್ಕೊಳ್ಬೋದು, ಡಯಾಬಿಟಿಸ್ ಆಗ್ಬೋದು, ಆಲ್ ದೀಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್. ಬಟ್ ಅದ್ರ ಜೊತೆಗೆ ಒಂದು ಕಾರ್ಡಿಯಾಕ್
ಹಾರ್ಟ್ ಅಟ್ಯಾಕ್ ಅಂತ ಬಂದರೆ ಅದಕ್ಕೆ ಓನ್ಲಿ ಟೈಮ್ ಕ್ಯಾನ್ ಸೇವ್, ಜೀವಕ್ಕೆ ಕುತ್ತು. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ಅವೈಲಬಲ್ ರೆಡಿ ಇನ್ ವೆರ್ ಎವರ್ ಇಟ್ ಇಸ್ ಇನ್ ವಿಚ್ ಎವರ್ ರೀಜನ್. ಸೊ ದಟ್ ಈಸ್ ದ ವಿಷನ್ ಆಫ್ ನಾರಾಯಣ ಹೆಲ್ತ್. ವಂಡರ್ಫುಲ್. ಸೊ ಎಲ್ಲ ಹೃದಯಗಳು ಸೇಫ್ ಆಗಿರಲಿ, ಅದಕ್ಕೆ ತೊಂದರೆ ಆದರೂ ಕೂಡ ನಾರಾಯಣ ಹೆಲ್ತ್ ಸಿಟಿ ಇದೆ ಅಂತ ನೀವು ಮಾತನ್ನ ಹೇಳ್ತಾ ಇದ್ರಿ. ಧನ್ಯವಾದಗಳು ಇಬ್ಬರು ವೈದ್ಯರು ಕೂಡ ಸಾಕಷ್ಟು ಮಾಹಿತಿನ ಒದಗಿಸ್ಕೊಟ್ರಿ. ಇದರಿಂದಾಗಿ ಹಲವಾರು ಹೃದಯಗಳು ಬದುಕಿದ್ರೆ ಅದು ನಿಜಕ್ಕೂ ನಮ್ಮ ಕಾರ್ಯ ಕೂಡ ಸಾರ್ಥಕವನ್ನು ಪಡೆದುಕೊಳ್ಳುತ್ತೆ ಅನಿಸುತ್ತೆ. ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇದು ಹೃದಯದ ವಿಷಯ. ನಿಮ್ಮ ಹೃದಯ ಸೇಫ್ ಆಗಿರಬೇಕು, ನೀವು ಆರೋಗ್ಯಕರವಾಗಿರಬೇಕು ಅಂತಂದರೆ ಹೃದಯದ ಬಗ್ಗೆ ಕೊಂಚ ಕಾಳಜಿನ ವಹಿಸಿದ್ರೆ ಸಾಕು. ಮುಂಜಾಗ್ರತೆ ತೆಗೆದುಕೊಂಡ್ರೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ, ಹಾಗೇನೆ ಜೀವವನ್ನು ಉಳಿಸಬಹುದು. ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ, ಒಂದು ಸಲ ಟೆಸ್ಟ್ ಮಾಡಿಸೋದನ್ನು ಮರಿಬೇಡಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.